ಏನ್ ರೋಫ್ ಹಾಕೊಳ್ಳಲ್ಲ ಈ ಗಾಳಮ್ಮ. ಈ ಅಮ್ಮ ಮಕ್ಕ ಮುಚ್ಚ ನಮ್ಮಿದಕ್ಕೆ ಹೋಗ್ಬಿಟ್ಟು ಆರಾಮಾಗಿ ತಿಂದ್ಬಿಟ್ಟು ಪ್ಯಾಕ್ ಮಾಡ್ಕೊಂಡು ಬೇರೆ ಹೋಗೋಳಲ್ಲ ಈಚೆ ಕಡೆಗೆ. ಇವಳು ಮಕ್ಕಿಷ್ಟು ಬೆಂಕಿ ಹಾಕಿ ಇವಳಿಗೆ ಏನು ಬಂದಿರೋದು ಇವಳಿಗೆ ಎಂತೀವಳಿ. ಪರವಾಗಿಲ್ಲ ಇವಳುನುವೆ ಸುಮ್ಮನೆ ಬಿಟ್ಟಷ್ಟೊಂದು ದುರಂಕಾರ ಶಾಹಿ. ಈ ಅಮ್ಮನೆ ತಾನೇ ಊರವ್ರಿಗೆಲ್ಲ ಬಡ್ಡಿ ಕೊಟ್ಬಿಟ್ಟು ಗರ 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 ಅಂತ ಗಿರ್ಗಿಟ್ಲೆ ಆಡಿಸ್ತಿರೋಳು ಇವಳೆ ತಾನೇ. ಬಾ ಇವತ್ತು ಬೊದ್ದಿ ಆಡಿಸ್ತಾಳೆ ಗಿರ್ಗಿಟ್ಲೆಯ ನೋಡಿವಂತ ಹೆಂಗ್ ಗಿರ್ಗಿಟ್ಲೆ ಆಡಿಸ್ತೀನಿ ಇವಳನ್ನ ಅಂತ ಹೇಳ್ಬಿಟ್ಟು. ದುಡ್ಡು ದುಡ್ಡು ಐತೆ ಅಂತ ದುರಂಕಾರ. ಈಗ ಹೋಗ್ಬಿಟ್ಟಲ್ಲಿ ಸಿ ಕ್ಯಾಮ್ರಾ ಇಲ್ಲ ಅಂದಿದ್ರೆ ಇವಳು ಯೋಗ್ಯತೆ ಎಲ್ಲ ಹೆಂಗ್ ಗೊತ್ತಾಗಿರೋದು. ಗೊತ್ತಾಯ್ತಾನೇ ಇರಲಿಲ್ಲ. ಮಾಡ್ತೀನಿ ಮನೆಗೆ ಬಾ. 2 ನಿಮಿಷ ಕುಂತ್ಕೊಳಕ್ ಕೊಡಕ್ಕಿಲ್ಲ ನಿನಗೆ. ಬ್ಯಾರರ್ಗೆಲ್ಲ ಹೆಂಗ್ ಟಾರ್ಚರ್ ಕೊಡ್ತಿದ್ದು ಅದ್ರ ಅಪ್ಪನ ಟಾರ್ಚರ್ ಕೊಡ್ತೀನಿ ನಾನು ನಿನಗೆ ಸರಿಯಾಗಿ ಕೊಡ್ತೀನಿ ಬಾ. ನೀನೇನಾ ಪೊದ್ದು ಅಂದ್ರೆ ಲೇ ಮಾನ ಮರ್ಯಾದೆ ಬಿಟ್ಬಿಟ್ಟು ಕಂಡೋರ್ ಮನೆಗೆ ನುಗ್ಬಿಟ್ಟು ನೀನು ಚಕ್ಲಿ ಆಮೇಲೆ ಇನ್ನು ಏನು ರವೆ ಉಂಡೆ ಎಲ್ಲ ಕದಿತೀಯ ಅಂತಂದ್ರೆ ನಿನಗೆ ಮಾನ ಮರ್ಯಾದೆ ಅನ್ನೋದು ಒಂದು ಚೂರು ಏನನ್ವೇ ಇಲ್ವಾ? ಕೇಳಬೇಕು ಒಬ್ಬರನ್ನ ಓನರ್ ಅವ್ರು. ಅದಕ್ಕೆ ಕೇಳ್ಬಿಟ್ಟು ಒಳಗಡೆಗೆ ಹೋಗ್ಬೇಕು. ಫುಡ್ನ ರೆಡಿ ಮಾಡ್ತಿರ್ತೀವಲ್ಲ ಅಂತತ್ರ ನಾವು ಯಾರನ್ನೂ ಬಿಟ್ಕೊಳ್ಳೋದಿಲ್ಲ. ಹೋಗ್ಬಿಟ್ಟು ನೀವೇನೇ ಬೇರೆ ಏನೇನು ಹಾಕ್ಬಿಟ್ರೆ ಪಾಯ್ಸನ್ನು ಇಸ ಅಂತವೇನು ಹಾಕ್ಬಿಟ್ರೆ ಫುಡ್ಗೆ ಅವಾಗ ಏನಾಯ್ತದೆ? ನಮ್ಮ ತಲೆ ಮೇಲೆಲ್ಲ ಬರೋಕ್ಕಿಲ್ವಾ? ಒಬ್ಬರನ್ನು ಬಿಟ್ಕೊಂಬಿದ್ದಂಗೆ ನಾನು ಸಿ ಕ್ಯಾಮ್ರಾ ಹಾಕ್ಬಿಟ್ಟು ನೋಡ್ಕೊತಾ ಇವನಿ. ನೀನು ಬಡ್ಡಿ ಆರಾಮಾಗಿ ಹೋಗ್ಬಿಟ್ಟು ನೀನು ತಿನ್ಕೊಂಡು ಚಕ್ಲಿ ತಿನ್ಕೊಂಡು ಪಾರ್ಸಲ್ ಬೇರೆ ಕಳಿಸಿದಂಗಿದೆಯಾ ತುಂಬ್ಕೊಂಡೋಗಿ. ಲೇ ಈ ಗಾಳ ಮೀರದೇನಿಯ ಹಿಂಗೆ ಬೇಕಾಗಿದ್ದು ಮನೆಗೆ ಹೋಗಿ ಬೇಕಾಗಿದ್ದು ಉಣ್ಕೊಂಡು ತಿನ್ಕೊಂಡು ಬರೋದು. ಯಾರ ಮನೆಗೆ ಸಾಲ ಮಾಡಿರ್ತಾರೋ ಅವ್ರ ಮನೆಗೆ ಹೇಳ್ದೆ ಕೇಳ್ದೆ ಹೋಗಿ ಏನು ಬೇಕಾದ್ರು ಮಾಡಿಸ್ಕೊಂಡು ತಿನ್ಕೊಂಬಿಟ್ಟು ಬರೋ ಅಂತ ಹಕ್ಕು ನನಗೈತೆ. ಯಾಕಂದರೆ ಸೈನ್ ಹಾಕ್ಬಿಟ್ಟಿರ್ತಾರಲ್ಲ. ಅಗ್ರಿಮೆಂಟ್ ಫುಲ್ಲು ಸೈನ್ ಹಾಕ್ಬಿಟ್ಟಿರ್ತಾರೆ. ಹಂಗೆಲ್ಲ ಸೈನ್ ಹಾಕಿರ್ಬೇಕಾದ್ರೆ ನಾನೇ ತಲೆ ಕೆಡಿಸ್ಕೊಂಡ್ಲಿ. ಹೇ ಮನಿಯಾಳಿ, ನಾನು ಬಂದ್ಬಿಟ್ಟು ಸಾಲ ಮಾಡಿದ್ನ ನಿನ್ನ ಹತ್ರ? ಇಲ್ಲ ರಾಧಕ್ಕ ಏನ ಬಂದ್ಬಿಟ್ಟು ಸಾಲ ಮಾಡಿದ್ದ ನಿನ್ನ ಹತ್ರ? ರಾಧಾ ಅವರೆಲ್ಲ ಏನು ಮಾಡಿಲ್ಲ, ನೀನು ಮಾಡಿಲ್ಲ. ಆದರೆ ಪ್ರೇಮ ನೇತ್ರ ಅವರಲ್ಲ, ಅವ್ರು ಮಾಡೋರಲ್ಲ, ಅವ್ರು ಇದೇ ಮನೆಯವ್ರು ತಾನೇ. ಆ ಬಡ್ಡಿಗಳು ಬಡ್ಡಿ ಸಮೇತನೂ ಕೊಟ್ಟಿಲ್ಲ. ಅದಕ್ಕೆ ನನಗೆ ಬಂದೀವ್ನಿ ನಾನು ಬಿಟ್ಬಿಟ್ಟೆನಾ ಇಷ್ಟಕ್ಕೆ ನನಗೆ? ನೇತ್ರ ಪ್ರೇಮ ನಿಂತಾಗ ಸಾಲ ಮಾಡಿರೋದಕ್ಕೂ ನನ್ನ ಹತ್ರದಿಂದ ನಿನ್ನ ಚಕ್ಲಿನೂ ರವೆ ಉಂಡೆ ಕಿತ್ಕೊಂಡು ಹೋಗೋದಕ್ಕೂ ಏನು ಸಂಬಂಧ? ಹೇಳ್ಬೇಕಾದ್ರೆ ಅವ್ರಿಗೂ ನನಗೇನೇ ಸಂಬಂಧ ಇಲ್ಲ. ಅಂತಂದ್ರೆ ನಿನಗೂ ನನಗೂ ಏನು ಸಂಬಂಧ? ಒಂದೇ ಮನೆಯವ್ರು ತಾನೆ. ಒಂದೇ ಮನೆಯವರು ಅಂತಂದ್ಮೇಲೆ ಎಲ್ಲ ಅಧಿಕಾರನೂ ನನಗಿರ್ತದೆ. ಒಂದೇ ಮನೆಯವರು ಅಂತಂದ್ಮೇಲೆ ಎಲ್ಲ ಇರ್ತದೆ ಅಂತ ಹೆಂಗ್ ಅನ್ಕಂಡೆ? ನೋಡು, ಚಕ್ಲಿದು ಎಲ್ಲನೇ ದುಡ್ಡಿಲ್ಲಿ ಇಕ್ಬಿಟ್ಟು ರೈಟ್ ಹೇಳು. ಲೇ ಈ ಗಾಳಮ್ಮ ಒಂದು ದಿನನೂ ₹1 ಕೊಟ್ಟರೆ ಇಷ್ಟು ನೆನೆಯ ಇಲ್ಲ. ಸುಮ್ಮನೆ ಇಲ್ಲಿಂದ ಒಯ್ತಾ ಇರು. ನೋಡ್ಗಳಮ್ಮ, ಪಿತ್ತ ನೆತ್ತಿಗತ್ತಿಸ್ಬೇಡ. ಸಾಲ ಮಾಡಿರೋದು ಯಾವಳು? ನನ್ನ ಇದರಿಂದ ನನ್ನ ಚಕ್ಲಿ ನಿಪ್ಪಟ್ಟು ಫ್ಯಾಕ್ಟ್ರಿಯಿಂದ ನೀನು ಎತ್ಕೊಂಡು ಹೋಗ್ಬಿಟ್ಟು ನೀನು ಇದು ಮಾಡ್ತಿದ್ಯಾ, ತಗೊಂಡು ಹೋಯ್ತಿದ್ಯಾ ಅಂತಂದರೆ ಸುಮ್ಮನೆ ಅದ್ರದ್ದು ಕಾಸು ಇಕ್ಬಿಡು. ಬರೀ ದುಡ್ಡಿನ ವಿಷಯದಾಗ ಕೇಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ನಾನು ಸುಮ್ಮನೆ ಬಿಡೋದಿಲ್ಲ. ಸುಮ್ಮನೆ ಕಾಸು ಕೊಟ್ಬಿಟ್ಟು ಹೊಂಟೋಗ್ಬಿಡು. ಹೇಳಿದ್ನಲ್ಲ, ಈ ಗಾಳಮ್ಮ ಜೋಬಾಗ ₹1 ಇಕ್ಕೊಂಡು ಈಚೆ ಕಡೆಗೆ ಬರೋದಿಲ್ಲ. ಈ ಗಾಳಮ್ಮನ ಬುದ್ಧಿನೇ ಹಂಗೆ. ಈ ಗಾಳಮ್ಮ 10 ಪೈಸದ್ದೇನೂ ಇಕ್ಕೊಳ್ಳೋಕೆ ಇಷ್ಟಪಡೋಕ್ಕಿಲ್ಲ. ಈ ಗಾಳಮ್ಮ ನೀನೇನು ಸಾಮಾನ್ಯ ಸುಮ್ಮನೆ ಮಾಡ್ಕೊಂಬಿಟ್ಟಿದ್ದೀಗ ನೀನು. ಯವ್ವ ಲೇ ಪದ್ದಿ ಬುಡೆ, ಯವ್ವ ಬುಡೆ ಲೇ ಪದ್ದಿ, ಲೇ ಮನಿಯಾಳಿ ಬುಡೆ, ಯವ್ವ ನೋಯ್ತೈತೆ. ಅಯ್ಯೋ ಯಪ್ಪ, ಜುಟ್ಟು ಯಾಕೆ ಇಟ್ಕೊಂಡಿದ್ಯಾ ಬುಡೆ? ಅಯ್ಯೋ ಈ ಗಾಳಮ್ಮ ಬಂದ್ಬಿಟ್ಟವಳೆ, ಈ ಪದ್ದಿ ಯಾಕೆ ಹಿಂಗೆ ಜುಟ್ಟು ಹಿಡ್ಕೊಂಡವಳೆ? ಲೇ ಬುಡೆ ಬುಡೆ, ಏನೇ ನಿಮ್ಮಪ್ಪ ಸಂಪಾದನೆ ಮಾಡೋಣ ಇದನ್ನ? ಏನಾದ್ರು ನಿಮ್ಮಪ್ಪ ಸಂಪಾದನೆ ಮಾಡ್ಬಿಟ್ಟು ನೀನು ನಿನ್ನ ಮಗಳು ನಿನ್ನ ತಮ್ಮ ನಿಮ್ಮ ಅಕ್ಕ ಎಲ್ಲ ಬಂದ್ಬಿಟ್ಟು ಏನಾದ್ರು ಇಲ್ಲಿ ಬಂದ್ಬಿಟ್ಟು ಚಕ್ಲಿ ನಿಪ್ಪಟ್ಟು ತಯಾರಿ ಮಾಡ್ಕೊಡ್ತಾ ಇದ್ದೀರ ನಮಗೆ. ಕಂಡರ ಮನೆಗೆ ನುಗ್ಗಿದ್ದಲ್ದೆ ನೀನಿಯ ದೌಲತ್ತಾಗಿ ಮಾತಾಡ್ತೀಯ. ಕಾಸು ಕೊಡೋಕ್ಕಿಲ್ಲ ಬಿಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇದೇ ಸಿಕ್ದವ್ರ ಮನೆಗೆ ಹೋಗ್ಬಿಟ್ಟೆ ನಾನು ನುಗ್ಗಿ ತಿನ್ನಕ್ಕೆ ಇದನ್ನೇನು ನಿಮ್ಮ ತಾತನ ಮನೆ ಮಾಡ್ಕೊಂಬಿಟ್ಟಿದ್ಯಾ ನೀನು? ಎಷ್ಟೇ ನಿನಗೆ ದುರಾಂಕಾರ ಅಹಂಕಾರ. ದುಡ್ಡಿಲ್ಲ ಅಲ್ವಾ? ತಂದಿಲ್ಲ ತಾನೇ ದುಡ್ಡನ್ನ ನೀನು? ತಂದಿಲ್ಲ. ದುಡ್ಡು ತಂದಿಲ್ಲ ಅಂತಂದ್ರೆ ಮನೆ ಕೆಲಸ ಮಾಡ್ಬಿಟ್ಟು ಹೋಗು. ಬೇಜಾನ್ ಬಾಕಿ ಐತೆ ಮನೆ ಕೆಲಸ. ಎಲ್ಲ ಕೆಲಸನೂ ಮಾಡ್ಬಿಟ್ಟು ಚೆನ್ನಾಗಿ ರುಬ್ಬಿಸ್ತೀನಿ. ಬಾ ಮಾಡಿವಂತೆ. ಬಿಟ್ಟೆ ತಿನ್ಬಿಟ್ಟು ಹೋಗಕ್ಕೆ ಇದನ್ನ ನಾನೇನು ಧರ್ಮಛತ್ರವ ನಡೆಸ್ತಾ ಇಲ್ಲ. ಓಹೋ ಯಾರ ಮನೆಗೆಲ್ಲ ತಿಂದ್ಬಿಟ್ಟು ಮಾಡ್ಬಿಟ್ಟು ಹೋಗ್ಬಿಡ್ತೀಗ ನೀನು? ಯಪ್ಪ ನನಗೆ ಯಾಕೆ ಬೇಕು? ಇಲ್ಲ ಇರೇ ಬಂದೆ. ಇವಳು ಯಾವಳು ಹಿಂಗಾಡ್ತಾಳಲ್ಲ, ನನ್ನ ಜುಟ್ಟೆ ಹಿಡ್ಕೊಂತಾಳಲ್ಲ, ಗಟಾಣಿ ಇವಳು. ವರಲಕ್ಷ್ಮಿ ಹಬ್ಬಕ್ಕೆ ಯಾವಳನ್ನ ಒಬ್ಬಳನ್ನ ಕೆಲಸದೊಳಗೆ ಇಟ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಅಷ್ಟಾಗೆ ನೀನೇನೇ ಸಿಕ್ಬಿಟ್ಟಲ್ಲ. ನೋಡು, ತಗ ಪರ್ಕೆಯ ಕೊಡು ಚಕ್ಲಿಯ. ಇಡೀ ಮನೆ
ಇಡೀ ಮನೆ ಒಂದು ಚೂರು ಧೂಳು ಇರ್ಕೊಡ್ದು ಇಡೀ ಮನೆಯ ಕ್ಲೀನ್ ಮಾಡ್ಬಿಡ್ಬೇಕು ಸರಿನಾ. ಒಂದು ಕಡೆಯಿಂದ ಒಂದು ಮೂಲೆ ಬುಡಿದಂಗೆ ಕ್ಲೀನ್ ಮಾಡಿ ಹಾಗೆ ನೀಟಾಗಿ ಎಲ್ಲನೂ ಸಾರಿಸ್ಬಿಟ್ಟು ಆಮೇಕಿಂದ ಹೋಗು. ಚೊಕ್ಲಿಗೂ ನಿನಗೂ ಅರಿತದೆ ಎಲ್ಲನೂ. ಯವ್ವ, ನಾನು ಮನೆ ಕ್ಲೀನ್ ಮಾಡಬೇಕೆ ಎಲ್ಲನೂ. ಈ ಗಾಳಮ್ಮ ಯಾರಿಗೂ ಮನೆ ಕ್ಲೀನ್ ಮಾಡಿಕೊಟ್ರೆ ಇಷ್ಟು ಇಲ್ಲ. ಈ ಗಾಳಮ್ಮ ಯಾವತ್ತೂ ಮನೆ ಕ್ಲೀನ್ ಎಲ್ಲನೂ ಮಾಡೋದಿಲ್ಲ. ಏನು ಅನ್ಕೊಂಬಿಟ್ಟಿದ್ಯೆ ಈ ಗಾಳಮ್ಮನ ಕಂಡ್ರೆ? ನಾನು ಎಷ್ಟು ಜನಕ್ಕೆ ಸಾಲ ಕೊಟ್ಬಿಟ್ಟು ನಮ್ಮನೆ ಹಾಳು ಮಾಡ್ಕೊಂಡಿದ್ದೀನಿ ಗೊತ್ತೇನೆ ನಿನಗೆ? ಏನು ನಾನು ಮನೆ ಕ್ಲೀನ್ ಮಾಡೋದೆಲ್ಲ ಸುಳ್ಳು. ನಾನು ಯಾಕೆ ಮನೆ ಕ್ಲೀನ್ ಮಾಡಲಿ? ನನಗೆ ನೈಲ್ ಹಿಡಿದ್ಬಿಟ್ಟಾಯ್ತಾ ನನಗಂತೂ. ನನಗೆ ಪರಕೆ ಕೊಟ್ಬಿಟ್ಟು ಮನೆ ಕ್ಲೀನ್ ಮಾಡು ಅಂತ ಹೇಳ್ತೀಗಲ್ಲ. ಮಾನ ಮರ್ವದಿ ಇಲ್ದಿರೋಳೆ ನೀನಂತೂ. ನನ್ನ ಬೆಲೆ ಗೊತ್ತೇನೆ, ನನ್ನ ಮನೆ ಬೆಲೆ ಗೊತ್ತೇನೆ, ನನ್ನ ಬೆಲೆ ಗೊತ್ತೇನೆ. ನಂತಾಗ ಎಷ್ಟು ಕಾಸು ಐತೆ ಎಷ್ಟು ಒಡವೆ ಐತಿ ಅಂತ ಗೊತ್ತೇನೆ ನಿನಗೆ? ರೋಪ್ ಹಾಕ್ಬಿಟ್ಟು ನಂದೇ ಜುಟ್ಟು ಹಿಡ್ಕೊಂತೀಯಲ್ಲೇ. ಲೇ, ನೀನು ಯಾವ ಸೀಮೆ ದೊಣ್ಣೆ ನಾಯ್ಕಿ ಅಂದರೆ ನನಗೇನೆ? ಈ ಮನೆಗೆ ನಾನೇನೇ ದೊಣ್ಣೆ ನಾಯ್ಕಿ, ನೀನು ಯಾವಳದ್ರೆ ನನಗೇನು? ಓ, ನಿನ್ನ ಹತ್ರ ಕಾಸು ಐತಿ ಅಂತ ಹೇಳ್ಬಿಟ್ಟು ನೀನು ಬಂದಾಗ ಬಿಟ್ಟು ಒರ್ಸ್ ಕಳಿಸ್ಬಿಡ್ಬೇಕಾ? ಏನೇ ಅಲ್ಲಿ ಹೋಗ್ಬಿಟ್ಟು ಏನು ರೋಪ್ ಹಾಕ್ಬಿಟ್ಟಿದ್ಯಾ? ಅಲ್ಲಿ ಕೆಲಸ ಮಾಡೋರಿಗೆಲ್ಲ ತೊಂದರೆ ಕೊಟ್ಟಿದ್ಯಾ ನೀನು? ನೀನು ಯಾರ ಮನೆಗೆ ಬೇಕಾದ್ರೂ ನುಗ್ಬಿಟ್ಟು ಏನು ಬೇಕಾದರೂ ಮಾಡ್ಬೋದಾ? ನಾನು ಕಸ ಗುಡ್ಸೋಕ್ಕಿಲ್ಲ ಅಂದರೆ ಗುಡ್ಸೋಕ್ಕಿಲ್ಲ. ನಾನೇ ಗುಡಿಸ್ಲಿ ಕಸವ? ಆ ಚೊಕ್ಲಿ ದುಕ್ಕಿನವೇ ಎಲ್ಲದಕ್ಕೂ ಕಾಸು ತಾನೇ. ಆ ಕಾಸೇ ನಿನಗೆ ಕೊಟ್ಬಿಡ್ತೀನಿ. ಬಂದು ನಾನು ಎತ್ಕೊಂಡು ಆರಾಮಾಗಿ ತಿಂದಿರೋದಕ್ಕೂ ಎಲ್ಲನೂ ಕಾಸು ಕೊಟ್ಬಿಡ್ತೀನಿ. ಏನು ಅನ್ಕೊಂಡಿದ್ಯಾ? ಅಲ್ಲಿ ತಿಂದಿದ್ದಕ್ಕೆ ನನ್ನ ಮಗಳು ಒರೆಸ್ ಕಳಿಸಿದ್ದಕ್ಕೆ ಈಗ ನಿನ್ನ ಕೈಯಾಗಿರೋವಕ್ಕೆ ಎಲ್ಲವಕ್ಕೂ ಸೇರ್ಬಿಟ್ಟು ದುಡ್ಡು ಬಿಸಾಕ್ಬಿಡ್ತೀನಿ ಬಿಡು. ಅದ್ರಾಗ ಏನಾಯ್ತಂತೆ? ಬಂದ್ಬಿಟ್ಲು ಇಲ್ಲಿ ಹೇಳೋಕ್ಕೆ ಎಲ್ಲನೂ. ಸಾಲ ಕೊಟ್ಟರ ಮನೆಗೆ ನಾನೇನು ನುಗ್ತಿರೋದೇನೇನಿಯಾ? ಎಲ್ಲ ಬಡ್ಡಿ ಹಂಗಾರೆ ನೀನು ಯಾರ ಮನೆಗನ ನುಗ್ಬಿಟ್ಟು ಎಷ್ಟು ಬೇಕಾದ್ರೂ ತಿನ್ಬಿಟ್ಟು ದುಡ್ಡು ಬಿಸಾಕ್ಬಿಟ್ಟು ಒಯ್ತಾ ಇರ್ಬೋದಾ? ಇದೇನು ನಿಮ್ಮಪ್ಪ ಕಟ್ಸೋನ ಮನೆಯ? ಇರಬೇಕು ಈ ಪಾಟಿ ದುರಂಕಾರ ಅಲ್ಲ ಇರೋದು ಕಾಸೈತಿ ಅಂತ. ಯಾರ ಮನೆಗೆ ಬೇಕಾದ್ರೂ ನುಗ್ಗಿ ಬಿಟ್ಟು ಕುಳ್ತಿಂದ ಅಭ್ಯಾಸ ಆಗೈತೆ ನಿನಗೆ? ಲೇ ಪದಿ, ನನ್ನ ತಂಟೆಗೆ ಬರ್ಬೇಡ ನೀನೊಂದಿನ ನನ್ನ ಕಾಲು ಮುಂದಕ್ಕೆ ಗೊತ್ತೀಯಾ? ನೋಡ್ತಿರು, ಸಾಲ ಬೇಕು ಅಂದರೆ ನನ್ನ ಕಾಲು ಮುಂದಕ್ಕೆ ನೀ ಎಲ್ಲರೂ ಬರೋದು ಸುತ್ತಮುತ್ತ 7 ಹಳ್ಳಿಯರು. ನೀನು ಒಂದಿನ ನನ್ನ ಕಾಲು ಮುಂದಕ್ಕೆ ಗೊತ್ತೀಗ ನೋಡು, ಅವಾಗ ಗೊತ್ತಾಯ್ತದೆ. ಈಗೇನು ನಾನು ನಿಮ್ಮ ಮನೆ ಕೆಲಸ ಎಲ್ಲ ಮಾಡೋಕ್ಕಾಗಿಲ್ಲ. ಓದೆ ಚೊಕ್ಲಿ ಹಂಗೆ ಏನಿಯ ರವೆ ಉಂಡೆ ಎಲ್ಲ ಹೊಟ್ಟೆ ತುಂಬ ತಿಂದ ಮೇಲೆ ಇನ್ನೇನು ಕ್ಯಾಮೆ? ಈ ಕಾಸು ಕೊಡ್ತೀನಿ ಒಯ್ತೀನಿ. ಬ್ಯಾರ್ಯಾರ ಮನೆಗೆ ಬಿಟ್ಟು ತಿಂದು ಒಯ್ತಿದ್ದೆ. ನೀನೇನು ಸಾಲ ಇಸ್ಕೊಂಡಿಲ್ವಲ್ಲ, ಅದಕ್ಕೆ ನಿಂಗೆ ದುಡ್ಡ ಬಿಸಾಕ್ಬಿಟ್ಟು ಒಯ್ತೀನಿ. ಇನ್ನೊಂದು ಕಿತ ಏನಾರು ನನ್ನ ಹತ್ರ ಮಾತಾಡ್ಬಿಟ್ಟೆ ಅಂದರೆ ಸುಮ್ಮನಿರಕ್ಕಿಲ್ಲ. ನನಗೆ ನೀನು ಹೇಳ್ತಾಳೆ ಈ ಮನೆಯೆಲ್ಲ ಧೂಳು ಕೊಡಬೇಕಂತೆ. ಧೂಳು ಕೊಡುವ ಅಂತ ಹೇಳ್ಬಿಟ್ಟು ಅವಶ್ಯಕತೆ ನನಗಿನ್ನೂ ಬಂದಿಲ್ಲ. ತಗ ನಿನ್ನ ಕಾಸ ಯಾರಿಗೆ ಬೇಕು? ಬಂದು ಅಲ್ಲೆಲ್ಲ ತಿಂದು ಎಲ್ಲ ಮಾಡಿದಕ್ಕೆ ತಗ ಕಾಸು. ಕ್ಷಮೆ ಕೇಳೆ, ತಪ್ಪಾಯ್ತು. ಇಲ್ಲಿಗೆ ಬಂದಿದ್ದು ಇನ್ನೊಂದ್ಕಿತ ಬರೋಕ್ಕಿಲ್ಲ. ನಿಮ್ಮ ನಿಮ್ಮ ಪ್ಯಾಕ್ರಿಟಕ್ಕೆಲ್ಲ ತಲೆ ಹಾಕಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳೆ. ಬಂದೆ ತಿಂದೆ ಕಾಸು ಕೊಟ್ಟೆ. ಕಾಸು ಕೊಟ್ಟ ಮೇಲೆ ಯೋನೇ ರೋಪ್ ಹಾಕ್ತೀಗ ನೀನು? ಕಾಸು ಕೊಟ್ಟಿಂತಾನೆ ತಿಂದಿದ್ದಕ್ಕೆಲ್ಲನೂ ನೋಡು. ಹಂಗೆಲ್ಲನೂ ನಂಗೆ ಕ್ಷಮೆ ಗಿಮೆ ಎಲ್ಲ ಕೇಳೋದಿಲ್ಲ. ನಾನೇನು ನನ್ನ ಲೆವೆಲ್ಲೇನು? ನಾನು ಲೆವೆಲ್ ಕಮ್ಮಿ ಹಾಕಕ್ಕಿಲ್ವಾ? ನಿನ್ನ ಹತ್ರ ಬಂದ್ಬಿಟ್ಟು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳ್ಬಿಟ್ರೆ ನನ್ನ ಲೆವೆಲ್ ಎಷ್ಟು ಕಡಿಮೆ ಆಯ್ತದೆ ಹೇಳು? ಇದಕ್ಕೆ ಬಂದು ಉತ್ತರ ಕೊಡ್ತೀನಿ. ಹೋಗು, ಬಂದು ತಿಂದು ಎಲ್ಲ ಮಾಡ್ದಲ್ಲ, ಇದಕ್ಕೆ ಚೆನ್ನಾಗಿ ನನಗೆ ಉತ್ತರ ಕೊಡೋದು ಗೊತ್ತು. ಸಂಜೆನೇ ಉತ್ತರ ಕೊಡ್ತೀನಿ ಇದಕ್ಕೆ. ಈ ಪೊದ್ದಿ ಏನು ಅಂತ ಹೇಳ್ಬಿಟ್ಟು ನಿನಗೆ ತೋರಿಸ್ತಾಳೆ. ಬಂದೆ ಚೆನ್ನಾಗಿ ತಿಂದೆ ಕಾಸು ಕೊಟ್ಟೆ ಅಲ್ವಾ? ಆಯ್ತು ಬಿಡು, ತೋರಿಸ್ತೀನಿ. ನನಗೂ ಮಾಡೋಕ್ಕೆ ಏನು ಇವತ್ತು ಕ್ಯಾಮೆ ಇಲ್ಲ. ನಡಿ ತೋರಿಸ್ತೀನಿ ಪಿಕ್ಚರ ನಿನಗೂ. ಹೋಗೆ ಏನೇ ಮಾಡ್ತೀಯಾ? ಪೊಲೀಸ್ ಸ್ಟೇಷನ್ಗೆ ಹೇಳ್ತೀಯಾ? ಹೋಗೆ ಹೇಳಕ್ಕ ಹೋಗೆ. ಈ ಮನೆ ಮುರ್ವದಿ ಕಳಿತೀನಿ. ಲೇ ನೇತ್ರಿ, ಪ್ರೇಮಿ, ಎಲ್ಲಿ ಬಿದ್ದಿದ್ರೆ ಬಡ್ಡಿ ಕೊಡ್ತಿದ್ದಂಗೆ ಬರ್ರೆ ಇಲ್ಲಿ ಬರ್ರೆ. ಲೇ ಪ್ರೇಮಿ ಎಲ್ಲವಳು ಬಡ್ಡಿಗೆ ಇಸ್ಕೊಂಡು ಹೋಗೋಳೆ. ಇವತ್ತು ಬಿಡಕ್ಕಿಲ್ಲ, ಬಡ್ಡಿ ಕಾಸು ವಸೂಲಿ ಮಾಡ್ಕೊಂಡೆ ನೀ ಹೋಗೋದು. ನಾನಂತೂ ನೀನುಂಟು ಅವರುಂಟು, ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ತೊಲಗು ಇಲ್ಲಿಂದ. ಅವ್ರನ್ನ ಕರ್ಕೊಂಡೋಗು. ಯಾವತ್ತ ವಸೂಲಿ ಮಾಡ್ತೀಯ ವಸೂಲಿ ಮಾಡು. ನನ್ನ ತಂಟೆಗೆ ಬರಬೇಡ. ಬಡ್ಡಿ ತಂಟೆಗೆ ಬಂದ್ರೆ ಏನಾಯ್ತದೆ ಅಂತ ತೋರಿಸ್ತೀನಿ. ನಾನು ಬಡ್ಡಿ ವಸೂಲಿ ಮಾಡಕ್ಕೆ ಬಂದಿರೋದು. ನಾನು ಇವಾಗ ನಿಂತಾಗ ಮಾತಾಡಕ್ಕೆ ಬಂದಿಲ್ಲ. ನಿನ್ನ ಹತ್ರ ಬಂದು ತಿಂದಿರೋ ಕಾಸಿಗೆಲ್ಲ ತಿಂದಿರೋದಕ್ಕೆಲ್ಲ ಕಾಸು ಕೊಟ್ಟಿದ್ದೀನಿ ತಾನೇ, ಇಸ್ಕೊಂಡಿದ್ಯಾ ತಾನೇ ಕಾಸನ್ನ? ಮತ್ತು ಯಾಕೆ ಶಾನೆ ಮಾತಾಡ್ತೀಯಾ? ನನಗೆ ಪರ್ಕೆ ತಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡು ಅಂತ ಹೇಳ್ತಿಗೆ. ಕ್ಲೀನ್ ಮಾಡೋ ಅಂತ ಮಗಳೇ ನಾನಲ್ಲ. ನಮ್ಮನೆಗೆ ಬಂದ್ಬಿಟ್ಟು ಕ್ಲೀನ್ ಮಾಡ್ಬೇಕಾದ್ರೆ ಕಾಸು ಕೊಡ್ತೀನಿ. ಇಳಿಸ್ತೀನಿ ಕೊಬ್ಬ. ಲೇ ಪ್ರೇಮಿ, ನೇತ್ರಿ, ಎಲ್ಲಿ ಬಿದ್ದಿದ್ರೆ ಬರ್ರೆ. ನನ್ನ ಬಡ್ಡಿ ಕಾಸ ಕೊಡಬೇಕಿತ್ತು ತಾನೇ, ಕೊಡ್ದಿದ್ದಂಗೆ ಇಲ್ಲಿ ಏನೇ ಮಾಡ್ತಿದ್ದೀರಾ ಇಲ್ಲಿ? ಹಾಳು ಮಾಡೋಕ್ಕೆ ಅಂತಾನೇ ಬರ್ರೆ. ನಿಮ್ಗೈತೆ ಬರ್ರೆ. ಸಾಲ ಇಸ್ಕೊಂಡು ಹೋಗ್ಬಿಡ್ತಾರೆ. ಎಂಥವ್ರು ಮನೆಗೆ ಬಂದ್ಬಿಟ್ರೆ ಬೆಲೆ ಕೊಡೋಕ್ಕಿಲ್ಲ. ಇವತ್ತು ಬರ್ರಿ, ನಿಮ್ಗೂ ಐತೆ. ನನಗೆ ಈ ಮನೆಗೆ ಅವಮಾನ ಆಗೈತೆ. ನಿಮ್ಮನ್ನು ಸುಮ್ಮನೆ ಬಿಡ್ತೀನ ನಾನು? ಲೇ ಪ್ರೇಮಿ, ಲೈ ಕಾಗೆ ಹೊಡ್ಕೊಂಡಂಗೆ ಹೊಡ್ಕೊಬೇಡ. ಈಚೆ ಕಡೆಗೆ ಹೋಗಿ ಬಡ್ಕ. ಇದು ಬರೀ ಅವ್ರ ಮನೆ ಅಲ್ಲ, ಇದು ನಮ್ಮ ಮನೆನೂ.
ನನಗೆ ಸೌಂಡ್ ಏನ ಬಂತು ಅಂದರೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಹಾಕ್ಬಿಟ್ಟು ಯಾವುದೋ ಬಂದ್ಬಿಟ್ಟು ನಾಯಿ ಬಡ್ಕೊಂತೈತೆ ಅಂತ ಹೇಳ್ಬಿಟ್ಟು ಎತ್ತು ಕಳಿಸ್ಬಿಡ್ತೀನಿ ಅಷ್ಟೇ ಏನಿಯಾ. ನಿನಗಿರೋ ಅಷ್ಟು ಅಹಂಕಾರ ಯಾರಿಗೂ ಇಲ್ಲ. ಮಾಡ್ಲಾ ಪೊಲೀಸ್ಗೆ ಫೋನ? ನೀನು ಮಾತಾಡೋದನ್ನು ಎಲ್ಲನೂ ವಿಡಿಯೋ ಮಾಡ್ಕೊಂಡಿವ್ನಿ ನಾನು ತೋರಿಸ್ಲಾ? ಸಾಲ ನಂಗೆಲ್ಲ ಬಂದ್ಬಿಟ್ಟು ಲಬ 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 ಅಂತ ಬಲವಂತ ಮಾಡಂಗಿಲ್ಲ. ಮೀಕೊಂಡು ಒಯ್ತಿರ್ಬೇಕು, ಇಸ್ಕೊಂಡಾಗ ಇಸ್ಕೋಬೇಕು. ಹೋಗು, ಈ ವ್ಯವಹಾರ ಏನಾದ್ರು ಈಚೆ ಕಡೆ ಇಕ್ಕ. ನಮ್ಮ ಮನೆಗೆ ನಮ್ಮ ಅತ್ತೆಗೆ ಅವ್ರಿಗೂ ಹುಷಾರಿರಕ್ಕಿಲ್ಲ. ನೀನು ಬಂದು ಹಿಂಗೆ ಕಾಗೆ ಥರ ಕಾವು 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 ಅಂತ ಕಿರಿಸ್ಬಿಟ್ರೆ ಅವ್ರಿಗೆ ಡಿಸ್ಟರ್ಬ್ ಆಯ್ತದೆ. ತೊಲಗು ಅಂತ ಹೇಳಿದ್ನಲ್ಲ. ಬತ್ತೀಯ ಪದ್ದಿ ಬತ್ತೀಯ, ಒಂದು ದಿನ ನಿನ್ನ ನನ್ನ ಮುಂದಕ್ಕೆ ಬಂದೇ ಬತ್ತೀಯ. ಅಹಂಕಾರ ಅನ್ನೋದು ನಿನ್ನ ಹತ್ರ ತುಂಬ ತುಳುಕ್ತಾ ಇತ್ತಲ್ವ, ದುರಂಕಾರ. ಹಾಂ, ಏನು ಯಾವುದೋ ಒಂದು ಚಕ್ಲಿ ಮಾಡ್ಕೊಂಡಿರೋಳಿಗೆ ನಿನಗೆ ಇಷ್ಟೊಂದು ದುರಂಕಾರ ಇರಬೇಕಾದ್ರೆ ಬೊಡ್ಡಿ ವ್ಯವಹಾರ ಮಾಡ್ಕೊಂಡು ರಾಣಿ ಥರ ದಿನ ಬಿರಿಯಾನಿನೇ ತಿನ್ನ ನನಗಿನ ಎಷ್ಟಿರಬೇಡ ಅಹಂಕಾರ. ಲೇ ಗಾಳಿ, ನೀನು ಗಾಳಿ ಬಿಡಿಸ್ತೀನಿರ ನಿನಗೆ. ಬಂದ್ಬಿಟ್ಟು ತಿಂದ್ಬಿಟ್ಟು ಕಾಸು ಕೊಟ್ಬಿಟ್ಟು ಹೋಯ್ತಾಳೆ ಮಾಡ ಕ್ಯಾಮೇಲಿದ್ದಂಗೆ. ಹಾಂ, ಅಲ್ಲಿ ಹೋಗ್ಬಿಟ್ಟು ಒಂದು ವಿನಯತೆ ಅನ್ನೋದು ಇರ್ತದೆ, ದೌಲತ್ತು. ವಿಡಿಯೋ ನೋಡಿದ್ರೇನೆ ಮೈ ಉರ್ದು ಹೋಯ್ತದೆ. ಕೂತ್ಕೊಂಡು ಏನು ದೌಲತ್ತಾಗೆ ತಿನ್ಕೊಂಡು ಕೊಟ್ರಿ ಮಾಡ್ರಿ, ಪಾರ್ಸಲ್ ಕೊಟ್ರಿ, ಮಾಡ್ತೀನಿ ಇರು ನಿನಗೆ ಸರಿಯಾಗಿ ಮಾಡ್ತೀನಿ. ಹಿಂಗೆ ಬಿಟ್ರೆ ಇನ್ನೂ ದೌಲತ್ತು ದುರಂಕಾರ ಶಾನೆ ಆಯ್ತದೆ. ಅಲ್ಲಿ ಫ್ಯಾಕ್ಟ್ರಿ ಒಳಗಡೆ ನುಗ್ಗ ಅಂತ ಧೈರ್ಯ ಹೆಂಗಾಯ್ತು ಇವಳಿಗೆ? ಹಾಂ, ಅಲ್ಲಿ ಏನಾರ ಒಂದು ವ್ಯವಸ್ಥೆ ಮಾಡಬೇಕಿಲ್ಲ ಅಂತಂದರೆ ಇಂಥವ್ರೆ 4 ಜನ ನುಗ್ಬಿಡ್ತಾರೆ ಅಷ್ಟೇ. ನಾನು ಏನು ಅಂದ್ಕೊಂಡಿದ್ದೆ, ಎಲ್ಲ ಏನೇನೋ ಆಯಿತು. ಮಾಡ್ತೀನಿ ಇರು. ಯಪ್ಪ, ಗಾಳಮ್ಮ ಓದ್ಲಾ? ಈ ಪೊದ್ದಿ ಬಾಯಿಗೆ ಹೊಂಟೋಗಳು ಅನ್ನಿಸ್ತದೆ. ಏನು ಬಾಯಿ ಮಾಡ್ತಾಳೆ ಪೊದ್ದಿ, ಸರಿಯಾಗಿ ಏನೇ ಊದು ಬಿಸಾಕ್ಬಿಡ್ತಾಳಲ್ಲ ಈ ಪೊದ್ದಿ. ಯಪ್ಪ, ಈ ಗಾಳಮ್ಮ ನಮ್ಮನ್ನಂತೂ ಸುಮ್ಮನೆ ಬಿಡೋಕ್ಕಿಲ್ಲ. ಇನ್ನು ಮನೆಗೆ ಬಂದು ಕಿರ್ಚಾಡ್ಬಿಟ್ಟು ಅತ್ತೆ ತಗ ಮರಿವಾದಿ ಕಳೀತಾಳೆ. ಅದಕ್ಕಿಂತ ಮುಂಚೆ ಪ್ರೇಮಿ ಜೊತೆ ನಾವೇ ಹೋಗ್ಬಿಟ್ಟು ಇವಾಗ ಸಂಜೆ ಒಳಗಡೆ ದುಡ್ಡು ಅರೇಂಜ್ ಮಾಡೋದು. ಆಗಲಿಲ್ಲ ಅಂದರೆ ನಾವೇ ಹೋಗ್ಬಿಟ್ಟು ಅವ್ರ ಹತ್ರ ಹಿಂಗೆ ದುಡ್ಡು ಅರೇಂಜ್ ಆಗಿಲ್ಲ ಅಂತ ಹೇಳ್ಬಿಡೋಣ. ಸುಮ್ಮನೆ ಯಾಕಬೇಕು? ಈ ಪೊದ್ದಿ ಏನೋ ಪ್ಲಾನ್ ಮಾಡ್ತೀನಿ ಅಂತ ಹೇಳ್ತಿದ್ಲು, ಇವಳೇನು ಮಾಡ್ತಾಳೋ? ಇವಳೇನಾರ ಮಾಡೋಕ್ಕೋದ್ರೆ ಅವಳು ನಮ್ಮ ಮೇಲೆ ಸಿಟ್ಟಾಯ್ತಾಳೆ. ಈ ಪೊದ್ದಿಗೆ ಸುಮ್ಮನಿರೋ ಅಂತಲೂ ಹೇಳೋಕ್ಕಾಗಕ್ಕಿಲ್ಲ, ಅವಳಿಗೆ ತಲೆ ಕೆಡಿಸ್ಕೊಬೇಡ ಅಂತಲೂ ಹೇಳೋಕ್ಕಾಗಿಲ್ಲ. ಮೊದ್ದಿದಾಗ ತಗ್ಲಾಕೊಂಬಿಟ್ಟಿದ್ದೀನಲ್ಲ.